ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಒಂದು 15,000 ರೂಪಾಯಿ ಮೊಬೈಲ್ ಏನಾದರೂ ನೋಡ್ತಾರೆ, ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾಕಂದರೆ ನಿಮ್ಮ ಪೇರೆಂಟ್ಸ್ಗಾದರೂ ಆಗಿರ್ಬೋದು, ಇಲ್ಲ ಯಾರಿಗಾದ್ರು ಗಿಫ್ಟ್ ಕೊಡಬೇಕಂದ್ರೂ ಒಂದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ಡೀಸೆಂಟ್ ಆಗಿರೋ ಫೋನು ತಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಸೊ 15,000 ರೂಪಾಯಿ ಒಳಗಡೆ ಏನಾದ್ರು ನೋಡಿದ್ರೆ ಒಂದು 15,000 ರೂಪಾಯಿ ಒಳಗಡೆ 13,000 ರೂಪಾಯಿದು ಒಂದು ವೇರಿಯಂಟ್ ಇದೆ ಆ್ಯಂಡ್ 15,000 ರೂಪಾಯಿದು ಒಂದು ವೇರಿಯಂಟ್ ಇದೆ. ಸೊ ಈ ವಿಡಿಯೋ ನೀವು ನೋಡ್ಬೋದು. ಸೊ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸಬ್ರು ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಲೈಕ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಇದೆ, ಸೊ ಅಲ್ಲೂ ಹೋಗು ನೀವು ಫಾಲೋ ಮಾಡ್ಬೋದು. ಅಲ್ಲೂ ವೀಡಿಯೋಗಳು ಹಾಕ್ತಾ ಇರ್ತೀನಿ, ಶಾರ್ಟ್ಸ್ಗಳೆಲ್ಲ ಬಿಡ್ತಾ ಇರ್ತೀನಿ, ರೀಲ್ಸ್ಗಳೆಲ್ಲ ಹಾಕ್ತಾ ಇರ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ಮೊಬೈಲ್ ಬಂದ್ಬಿಟ್ಟು ಇನ್ಫಿನಿಕ್ಸ್ ನೋಟ್ 40X 5G ಮೊಬೈಲ್ ಆಗಿರುವಂಥದ್ದು. ಇದರ ಡಿಸೈನ್ ಬಗ್ಗೆ ಆ್ಯಂಡ್ ಇದರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ಇದು ಪ್ಲಾಸ್ಟಿಕ್ ಬಾಡಿಯಲ್ಲಿ ಸಿಗುವಂಥದ್ದು, ಒಂದು ಡಿಸೆಂಟಾಗಿ ಸಿಗುವಂಥದ್ದು. ಅಷ್ಟೊಂದು ಹೈ ಎಂಡ್ ಆಗೋ ಫೀಲ್ ಏನು ಕೊಡಲ್ಲ ನಿಮಗೆ. ಸೊ ಡಿಸೆಂಟಾಗಿ ನಮಗೆ ಕಾಣುತ್ತೆ. ಎಷ್ಟೋ ಮೊಬೈಲ್ಗಳಲ್ಲಿ ಆಡಿಯೋ ಜಾಕ್ ಬರ್ತಾ ಇಲ್ಲ, ಸೊ ಇದರಲ್ಲಿ ಬರ್ತಾ ಇದೆ. 3.5mm ಆಡಿಯೋ ಜಾಕ್ ಇದೆ, ಕೆಳಗಡೆ ಮೈಕ್ರೋಫೋನ್ ಇದೆ, USB Type-C ಇದೆ ಆ್ಯಂಡ್ ಸ್ಪೀಕರ್ ಗ್ರಿಲ್ ಕೂಡ ಇದರಲ್ಲಿ ಇರುವಂಥದ್ದು. ರೈಟ್ ಹ್ಯಾಂಡ್ ಸೈಡಲ್ಲಿ ಪವರ್ ಬಟನ್ ಇದೆ, ಫಿಂಗರ್ ಪ್ರಿಂಟ್ ಸೆನ್ಸರು ಪವರ್ ಬಟನ್ ಇದೆ ನಮಗೆ ಸಿಗುತ್ತೆ ಆ್ಯಂಡ್ ವಾಲ್ಯೂಮ್ ರಾಕರ್ ಕೂಡ ರೈಟ್ ಹ್ಯಾಂಡ್ ಸೈಡಲ್ಲಿ ಸಿಗುತ್ತೆ. ಅಪ್ ಸೈಡ್ ಬಂದ್ಬಿಟ್ಟು ಸ್ಪೀಕರ್ ಗಿಲ್ ಮತ್ತು ಸ್ಪೀಕರ್ ಗಿಲ್ ಇದೆ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದ್ಬಿಟ್ಟು ಸಿಮ್ ಕಾರ್ಡ್ ಟ್ರೈ ಮತ್ತು ಇನ್ನೊಂದು ಚೆನ್ನಾಗಿರೋ ಆಪ್ಷನ್ ಅಂದರೆ ಎಕ್ಸ್ಪೆಂಡಬಲ್ ಮೆಮೊರಿ ಕೂಡ ನಮಗೆ ಇದರಲ್ಲಿ ಆಪ್ಷನ್ ಸಿಗುತ್ತೆ. ಇನ್ನು ಇದರ ಡಿಸ್ಪ್ಲೇ ಬಂದ್ಬಿಟ್ಟು 6.78 ಇಂಚ್ ಫುಲ್ HD ಪ್ಲಸ್ IPS LCD ಡಿಸ್ಪ್ಲೇ ಆಗಿರುವಂಥದ್ದು, 120 Hz ರಿಫ್ರೆಶ್ ರೇಟ್ ಆಗಿರುವಂಥದ್ದು ಆ್ಯಂಡ್ 500 nits ಪೀಕ್ ಬ್ರೈಟ್ನೆಸ್ ಇರುವಂಥದ್ದು. ಮನೆ ಒಳಗಡೆ ಯೂಸ್ ಮಾಡೋಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ದಯವಿಟ್ಟು ಈಚೆ ಕಡೆ ಯೂಸ್ ಮಾಡ್ತೀನಿ ಅಂದರೆ ಈ ಮೊಬೈಲ್ಗೆ ಹೋಗಬೇಡಿ, ಅಷ್ಟೊಂದು ಬ್ರೈಟ್ನೆಸ್ ಸಿಗಲ್ಲ. ಆ್ಯಂಡ್ ಇದರ ಬ್ರೆಸಲ್ ಬಗ್ಗೆ ಮಾತಾಡಿದ್ರೆ ಪರವಾಗಿಲ್ಲ, ಫುಲ್ ಸ್ಕ್ರೀನಾಗಿ ಸಿಗುವಂಥದ್ದು, ಒಂದು ರೇಂಜಿಗೆ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ದೊಡ್ಡ ಸ್ಕ್ರೀನ್ ಮಾತ್ರ ಸಿಗುತ್ತೆ ನಮಗೆ. ಇನ್ನು ಇದರ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಿದ್ರೆ MediaTek Dimensity 6300 ಆಗಿರುವಂಥದ್ದು. 2 ವೇರಿಯಂಟಲ್ಲಿ ಬರುತ್ತೆ. ಬೇಸಿಕ್ ವೇರಿಯಂಟ್ ಬಂದ್ಬಿಟ್ಟು 8GB RAM 256GB ಸ್ಟೋರೇಜಲ್ಲಿ ಒಂದು ವೇರಿಯಂಟ್ ಇದೆ ಆ್ಯಂಡ್ ಎರಡನೇ ವೇರಿಯಂಟ್ ಬಂದ್ಬಿಟ್ಟು 12GB RAM 256GB ವೇರಿಯಂಟಲ್ಲಿ ಒಂದಿದೆ ಆ್ಯಂಡ್ 8+8 ಅಂದರೆ ವರ್ಚುವಲ್ ರ್ಯಾಮ್ ಕೂಡ ನಮ್ಗೆ ಸಿಗುತ್ತೆ. 8+8 16GB ವರೆಗೂ ನಾವು ವರ್ಚುವಲ್ ರ್ಯಾಮ್ನ ಯೂಸ್ ಮಾಡ್ಕೊಬೋದು. ಇನ್ನು ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ 5000 mAh ಬ್ಯಾಟರಿ ಸಿಗುವಂಥದ್ದು, 18 W ವೈಡ್ ಚಾರ್ಜರ್ ಸಿಗುವಂಥದ್ದು. ಇನ್ನು ಗೇಮಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಕಾಲ್ ಆಫ್ ಡ್ಯೂಟಿ ಮೊಬೈಲ್ ಬಂದ್ಬಿಟ್ಟು ನಾವು 40 FPS ಅಲ್ಲಿ ಸ್ಮೂತ್ ಆಗಿ ರನ್ ಆಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗದಂಗೆ. ಇನ್ನು ಮಲ್ಟಿಮೀಡಿಯಾ ಬಗ್ಗೆ ಮಾತಾಡೋದಾದ್ರೆ 2 ಸ್ಟೀರಿಯೋ ಸ್ಪೀಕರ್ ಸಿಗುವಂಥದ್ದು ಮತ್ತೆ DTH ಸಪೋರ್ಟ್ ಕೂಡ ಇದರಲ್ಲಿ ಇರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿ ಸೌಂಡ್ ನಮಗೆ ಸಿಗುತ್ತೆ. ಇನ್ನು OS ಆ್ಯಂಡ್ UI ಬಗ್ಗೆ ಮಾತಾಡೋದಾದ್ರೆ ನಮ್ಗೆ ಇದರಲ್ಲಿ Android 14 OS ಅಲ್ಲಿ ಬರುತ್ತೆ ಆ್ಯಂಡ್ ಇದರಲ್ಲಿ ಯಾವುದೇ ರೀತಿ ಮೇಜರ್ ಅಪ್ಡೇಟ್ ಸಿಗಲ್ಲ. ಇನ್ನೊಂದ್ರೆ ಒಂದು 2 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಒಂದು ಸಿಗ್ಬೋದು, ಬಟ್ ಮೇಜರ್ ಅಪ್ಡೇಟ್ ಯಾವುದು ಸಿಗಲ್ಲ. ಆ್ಯಂಡ್ ಇದರ UI ಬಂದ್ಬಿಟ್ಟು ಕ್ಲೀನ್ UI ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಬರ್ತಾ ಇರೋ ಇನ್ಫಿನಿಕ್ಸ್ ಮೊಬೈಲ್ಗಳೆಲ್ಲ ಒಂದು ಡಿಸೆಂಟ್ ಆಗಿ ಸ್ಮೂತ್ ಆಗಿರೋ AI ಅಂತಾನೆ ಬರ್ತಾ ಇದೆ. ಆ್ಯಂಡ್ ಈ ಮೊಬೈಲಲ್ಲಿ ಡೈನಾಮಿಕ್ ಪೋರ್ಟ್ ಕೂಡ ಇದೆ. ಆ್ಯಂಡ್ iPhone 15 ನಮಗೆ ಮೇಲ್ಗಡೆ ಯಾವ ರೀತಿ ಡೈನಾಮಿಕ್ ನೋಟಿಫಿಕೇಶನ್ ಬಂದರೆ ಡೈನಾಮಿಕ್ ಪೋರ್ಟ್ ಕಾಣುತ್ತೋ, ಸೊ ಇದರಲ್ಲೂ ಕೂಡ ಡೈನಾಮಿಕ್ ಪೋರ್ಟ್ ಕೂಡ ನಾವು ನೋಡ್ಬೋದು. ಆ್ಯಂಡ್ ಇದರಲ್ಲಿ AI ಫೀಚರ್ ಏನು ಅಂತ ನೋಡೋದಾದ್ರೆ ವಾಲ್ ಪೇಪರ್ ಜನರೇಟ್ ಮಾಡುತ್ತೆ, ಅದು ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು. ಒಂದೊಂದು ಟೈಮಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನು ಸೆನ್ಸರ್ ಬಗ್ಗೆ ಮಾತಾಡಿದ್ರೆ ಎಲ್ಲ ರೀತಿಯಾದಂಥ ಸೆನ್ಸರ್ಗಳು ಕೂಡ ಇದರಲ್ಲಿ ಇರುವಂಥದ್ದು. ಫೇಸ್ ID ಸೆನ್ಸರ್ ಆಗಿರ್ಬೋದು ಆ್ಯಂಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಆಗಿರ್ಬೋದು, ಎಲ್ಲ ರೀತಿಯಾಗೂ ಸೆನ್ಸರ್ಗಳು ಇದರಲ್ಲಿ ಇದಾವೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ 10 ಬ್ಯಾಂಡ್ 5G ಸಪೋರ್ಟ್ ಆಗಿರುವಂಥದ್ದು, ಡ್ಯುಯಲ್ 4G ವಾಟ್ ಆಗಿರುವಂಥದ್ದು, Wi-Fi 5 ಆಗಿರುವಂಥದ್ದು, ಬ್ಲೂಟೂತ್ 5.2 ಇರುವಂಥದ್ದು ಆ್ಯಂಡ್ NFC ಕೂಡ ಇದೆ. ಆ್ಯಂಡ್ ಇನ್ನೊಂದು ಏನಂದರೆ FM ರೇಡಿಯೋ ಕೂಡ ನಾವು ಇದರಲ್ಲಿ ಕೇಳಿಸ್ಕೊಬೋದು. ಇನ್ನು ಕಲರ್ ಬಗ್ಗೆ ಮಾತಾಡೋದಾದ್ರೆ 3 ಕಲರ್ ಬರುತ್ತೆ, ಬ್ಲೂ, ಗ್ರೀನ್, ಬ್ಲ್ಯಾಕ್ 3 ಕಲರಲ್ಲಿ ನಮ್ಗೆ ಇದರಲ್ಲಿ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ಈ ಮೊಬೈಲಲ್ಲಿ 108MP ಕ್ಯಾಮ್ರಾ ಇರುವಂಥದ್ದು, 2MP ಪ್ಲಸ್ 2MP ಕ್ಯಾಮ್ರಾ ಇರುವಂಥದ್ದು ಆ್ಯಂಡ್ ಸೆಲ್ಫಿ ಕ್ಯಾಮ್ರಾ ಬಂದ್ಬಿಟ್ಟು 8MP ಸೆಲ್ಫಿ ಕ್ಯಾಮ್ರಾ ಇರುವಂಥದ್ದು ಆ್ಯಂಡ್ ಸೆಲ್ಫಿ ಕ್ಯಾಮ್ರಾದಲ್ಲೂ ಬ್ಯಾಕ್ ಕ್ಯಾಮ್ರಾದಲ್ಲೂ 2K ವಿಡಿಯೋ ಶೂಟ್ ಕೂಡ ನಾವು ಮಾಡಬಹುದು. ಇನ್ನು ಕ್ಯಾಮ್ರಾ ಫ್ಯೂಚರ್ ಬಗ್ಗೆ ಮಾತಾಡೋದಾದ್ರೆ ಫಿಲ್ಮ್ ಮೋಡ್ ಇದೆ, AI ಮೋಡ್ ಇದೆ, ವಿಡಿಯೋ ಮೋಡ್ ಇದೆ, ಕ್ಯಾಮ್ರಾ ಮೋಡ್ ಇದೆ, ಪೋರ್ಟ್ರೈಟ್ ಮೋಡ್ ಇದೆ, ಸೂಪರ್ ನೈಟ್ ಮೋಡ್ ಕೂಡ ಇದೆ, ಸ್ಕೈ ಶಾಕ್ ಇದೆ, ಶಾರ್ಟ್ ವಿಡಿಯೋ ಇದೆ ಆ್ಯಂಡ್ ಡ್ಯುಯಲ್ ವಿಡಿಯೋ ಮೋಡ್ ಇದೆ ಆ್ಯಂಡ್ ಟೈಮ್ ಲ್ಯಾಪ್ಸ್ ಇದೆ, ಸ್ಲೋ ಮೋಷನ್ ಇದೆ ಮತ್ತು ಡಾಕ್ಯುಮೆಂಟ್ ಸ್ಕ್ಯಾನರ್ ಕೂಡ ಇದರಲ್ಲಿರುವಂಥದ್ದು. ನೀವು ಎಷ್ಟು ಮೊಬೈಲಲ್ಲಿ ಫ್ಲ್ಯಾಶ್ ಕಾರ್ಡ್ ನೋಡಿರ್ತಿರೋ ಗೊತ್ತಿಲ್ಲ. ಮಾಮೂಲಿ ಆಬ್ವಿಯಸ್ಲಿ ಪ್ರೈಮರಿ ಫ್ಲ್ಯಾಶ್ ಹಿಂದೆಗಡೆ ಇದೆ, ಬಟ್ ಇದಕ್ಕೆ ಸೆಲ್ಫಿ ಫ್ಲ್ಯಾಶ್ ಕೂಡ ಅಂದರೆ ಮುಂದೆಗಡೆ ಫ್ಲ್ಯಾಶ್ ಕೂಡ ನಮಗಿದೆ. ಅದಕ್ಕೆ ಆದಂಥ ಸಪ್ರೇಟ್ ಫ್ಲ್ಯಾಶ್ ಲೈಟ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಇನ್ನು ಕಡೆಯದಾಗಿ ಇದರ ಪ್ರೈಸ್ ಬಗ್ಗೆ ಮಾತಾಡೋಣ. 2 ವೇರಿಯಂಟಲ್ಲಿ ಬರುತ್ತೆ ಅಂತ ಹೇಳಿದ್ದೆ. 8GB RAM 256GB ಸ್ಟೋರೇಜ್ ಬಂದ್ಬಿಟ್ಟು 13,000 ರೂಪಾಯಿ, ಅಂದರೆ 13,499 ರೂಪಾಯಿ. ಆ್ಯಂಡ್ 12GB RAM 256GB ಸ್ಟೋರೇಜ್ ಬಂದ್ಬಿಟ್ಟು 14,999 rupees ಆಗುತ್ತೆ. ಸೊ ನೋಡಿದ್ರೆ ಫ್ರೆಂಡ್ಸ್, ಇದಿಷ್ಟು ಇನ್ಫಿನಿಕ್ಸ್ ನೋಟ್ 40X 5G ಮೊಬೈಲ್ ಆಗಿರುವಂಥದ್ದು. ಸೊ ಒಂದು 15,000 ರೂಪಾಯಿ ಬಜೆಟ್ ಏನೋ ಇದ್ರೆ ಈ ಮೊಬೈಲ್ಗೆ ನೀವು ನೋಡ್ಬೋದು, ಈ ಮೊಬೈಲ್ ಕಡೆ ನೋಡ್ಬೋದು.
ಒಂದು ಒಳ್ಳೆ ಡಿಸೆಂಟ್ ಆಗಿರೋ ಫೋನ್ ಅಂತಲೇ ಹೇಳ್ಬೋದು. ಗೇಮಿಂಗ್ ಎಲ್ಲ ಆಡೋಕ್ಕಾಗಲ್ಲ ಜಾಸ್ತಿ, ಬಟ್ ಮಲ್ಟಿಮೀಡಿಯಾ ಆರಾಮಾಗಿ ಯೂಸ್ ಮಾಡ್ಕೊಬೋದು. ತಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ, ಒಂಚೂರು ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ಬಿಟ್ಟು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬಾಯ್.